ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಡೇಟ್ ಬಂದ್ಬಿಟ್ಟು 31 ಹತ್ತತ್ರ ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು 9 ಗಂಟೆ ಆಗಿದೆ. ಸೊ ವಿಡಿಯೋನ ಸ್ವಲ್ಪ ಬೇಗ ಶುರು ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಡಿಸೆಂಬರ್ 31. ಸೊ 12 o'clock 2025 ಮುಗ್ದು 2026ಕ್ಕೆ ಎಲ್ಲರೂ ಕಾಲಿಡ್ತೀವಿ. ಸುಮಾರು ಜನ ಲೈಫಲ್ಲಿ 2025 ಲಕ್ಕಿ ಇದ್ದಿದ್ದಂಥ ಇಯರ್ ಆಗಿರುತ್ತೆ. ಒಬ್ಬೊಬ್ರಿಗೆ ಖುಷಿಯಾಗಿರುತ್ತೆ, ಒಬ್ಬೊಬ್ರು ತುಂಬ ನೋವಾಗಿರುತ್ತೆ. ಒಂದು 2025 ಇಯರ್ನ ಮರೆಯೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಯಾಕಾದ್ರೂ ಬಂತು ಅಂತ ಅನ್ನೋವಂಥ ವರ್ಷನೂ ಕೂಡ ಒಬ್ಬೊಬ್ರಿಗೆ ಆಗಿರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನೇ 2025ರಲ್ಲಿ ಕೆಟ್ಟದಾಗಿರ್ಲಿ ಒಳ್ಳೇದಾಗಿರ್ಲಿ, ಸೊ ಇದನ್ನೆಲ್ಲ ಪಕ್ಕದಲ್ಲಿಟ್ಟು 2026ಕ್ಕೆ ಹೊಸದಾಗಿ ಕರೆಕ್ಟ್ಬಿಟ್ಟು ಹೊಸದಾಗಿ ಏನಾದರೂ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡು ಕೆಲಸಗಳನ್ನ ಶುರು ಮಾಡೋಣ ಅಂತ ಹೇಳ್ತಾ ಡ್ಯೂಟಿನ ಶುರು ಮಾಡ್ತಿದ್ದೀನಿ. ಹತ್ತತ್ರ ಈ ಒಂದು ವಿಡಿಯೋ ಬಂದ್ಬಿಟ್ಟು 31 ಲೆಕ್ಕ ತಗೊಳ್ಳಲ್ಲ, ಆ್ಯಕ್ಚುಲಿ 1ನೇ ತಾರೀಕದ್ದೇ ಕೌಂಟ್ ತೊಗೊಳ್ತೀನಿ. ಏನಕ್ಕೆ ನಾನು ಡ್ಯೂಟಿ ಮುಗಿಸೋದು ಈ ಒಂದು ವಿಡಿಯೋನ ಅಂದರೆ ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ವಿಡಿಯೋ ಮುಗಿಸೋದು ಬಂದ್ಬಿಟ್ಟು 1ನೇ ತಾರೀಕಲ್ಲಿ. ಸೊ ಅದರಿಂದ ಇದು 1ನೇ ತಾರೀಕದೇ ವ್ಲಾಗ್ ಗೈಸ್, ಆಯ್ತಾ. 2026 ಮೊದಲನೇ ದಿನದ ಡ್ಯೂಟಿ ಯಾವ ಥರ ಇರುತ್ತೆ ಹೊಸ ವರ್ಷದಲ್ಲಿ, ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಒಂದು ಯೋಚನೆ ಮಾಡ್ತೀನಿ ಏನಪ್ಪ ಅಂತ ಹೇಳಿದ್ರೆ, ಈಗ ಸ್ವಲ್ಪ ಹೊತ್ತು ಮನೇಲಿದ್ದೆ, ನಾನು ಒಂದಷ್ಟು ನ್ಯೂಸ್ಗಳೆಲ್ಲ ನೋಡ್ತಾ ಇದ್ದೆ. ಏನಂತಂದರೆ ನ್ಯೂ ಇಯರ್ ಬಂದರೆ ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ಫ್ಲೈಓವರ್ಗಳನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಈ ಫ್ಲೈಓವರ್ ಕ್ಲೋಸ್ ಮಾಡೋದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾವ ಗಾಡಿಗಳನ್ನೂ ಬಿಡೋದಿಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಈ ಅಗ್ರಿಗೇಟರ್ ಆ್ಯಪ್ ಅವರು ಏನು ಅವ್ರ ಅಮೌಂಟ್ ತೋರಿಸ್ತಾರೋ ಸೊ ಆ ಒಂದು ಅಮೌಂಟ್ನ ಕೊಡೋದು. ನಾವು ಎಕ್ಸ್ಟ್ರಾ ಕಿಲೋಮೀಟ್ರ್ ಏನು ಹೋದ್ರೂ ಕೂಡ ಅವರು ಎಕ್ಸ್ಟ್ರಾ ಏನು ಕೊಡೋಲ್ಲ. ಸೊ ನಮಗೆ ಲಾಸ್ ಆಗುತ್ತೆ ಈ ಫ್ಲೈಓವರ್ ಎಲ್ಲ ಮುಚ್ಚಿದ್ರೆ. ಬೇರೆ ಒಂದು ರೂಟ್ನ ತೊಗೊಂಡು ಹೋಗ್ಬೇಕಾಗತ್ತೆ. ಸೊ ಕಸ್ಟಮರ್ಗಳ ಹತ್ರನೂ ಎಕ್ಸ್ಟ್ರಾ ಕೇಳಿದ್ರೆ ಅವರು ಆ್ಯಪ್ಗಳಲ್ಲಿ ಏನೋ ರಿವ್ಯೂಗಳು ಹಾಕ್ಬಿಡೋದು ಅಥವಾ ಗಲಾಟೆ ಮಾಡೋದು ಡ್ರೈವರ್ಸ್ಗಳ ಹತ್ರ. ಸೊ ಈ ಥರ ಎಲ್ಲ ತಲೆನೋವಿರುತ್ತೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಏನು ಎತ್ತ ಅಂತ. ನೋಡೋಣ ಗೈಸ್, ಇವತ್ತು ಮೊದಲನೇ ದಿನ ಅಥವಾ ಒಂದು 4ರಿಂದ 5 ಸಾವಿರ ರೂಪಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ನೋಡುವ ಯಾವ ಥರ ಆಗುತ್ತೆ ಏನು ಎತ್ತ ಅಂತ ಡಿಪೆಂಡ್. ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅಷ್ಟು 4ರಿಂದ 5 ಸಾವಿರ ರೂಪಾಯಿ ಮಾಡೋಣ ಇವತ್ತು, ಒಂದು 12 hours ಒಳಗಡೆ ಅಂತ ಅಂದ್ಕೊಂಡಿದ್ದೀನಿ, ಬೆಳಗಿನ ಜಾವ ತನಕ, ಆಯಿತಾ. ಬುಕ್ಕಿಂಗ್ಸ್ಗಳಿಗೇನು ಇರೋಲ್ಲ, ಬುಕ್ಕಿಂಗ್ಸ್ಗಳಿಗಂತ ಕಂಟಿನ್ಯೂಸ್ ಬುಕ್ಕಿಂಗ್ಸ್ಗಳಿರುತ್ತೆ. ಬಟ್ ಸ್ವಲ್ಪ ಸೇಫ್ಟಿ ಪರ್ಪಸ್ ಕೂಡ ನೋಡ್ಕೋಬೇಕಾಗತ್ತೆ ನಾವು. ಏನಕ್ಕಂದರೆ ಎಲ್ಲರೂ ನ್ಯೂ ಇಯರ್ ಪಾರ್ಟಿ ಬ್ರಿಗೇಡ್ ರೋಡು ಅಲ್ಲಿ ಇಲ್ಲಿ ಇಂದ್ರನಗರ ಕೋರಮಂಗಲ, ಸೊ ಇಲ್ಲೆಲ್ಲ ತುಂಬಾ ಕುಡಿದು ಗಲಾಟೆ ಮಾಡೋವಂಥವ್ರು ತುಂಬ ಇರ್ತಾರೆ. ಸ್ವಲ್ಪ ಹುಷಾರಾಗಿ ಮಾಡಬೇಕು ಅಷ್ಟೇ ನಾವು ಏನೇ ಕೆಲಸ ಮಾಡಿದ್ರು. ಸ್ನೇಹಿತರೆ, ಇವಾಗ ಹತ್ತತ್ರ ಬಂದ್ಬಿಟ್ಟು ಟೈಮು 11 ಗಂಟೆ, ಕರೆಕ್ಟ್ 11 ಗಂಟೆ ಗೈಸ್, ಆಯಿತಾ. ಸೊ ಇನ್ನು 1 hour ಇದೆ 2026 ಶುರುವಾಗೋದಕ್ಕೆ. ಸೊ ಇವಾಗ ನಾನು ಟೋಟಲ್ ಕರೆಕ್ಟಾಗಿ ಬಂದ್ಬಿಟ್ಟು ಎಲ್ಲಿದ್ದೀನಿ ತೋರಿಸ್ತೀನಿ. ಕಣ್ಣೂರು ಸರ್ಕಲ್ ಹತ್ರ ಇದ್ದೀನಿ. ಏನಪ್ಪ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಸುಮ್ಮನೆ ಯಾಕೆ ಹೋಗ್ಬಿಟ್ಟು ರೋಡೆಲ್ಲ ಕ್ಲೋಸ್ ಆಗಿರೋ ಟೈಮಲ್ಲಿ ಸುತ್ತಿ ಬಳಸಿ ಎಲ್ಲ ಮಾಡ್ಕೊಳ್ಳೋದು ಕೆಲಸನ ಅಂದ್ಬಿಟ್ಟು ಯಾವುದೋ ಶಾರ್ಟ್ ಟ್ರಿಪ್ಗಳು ಸಿಕ್ಕರೆ ಇಲ್ಲಿಲ್ಲೇ ನಿಯರ್ ಬೈ ಮಾಡಿಕೊಂಡು ಇವತ್ತು ಆಲ್ಮೋಸ್ಟ್ ಕಡಿಮೆ ಕಿಲೋಮೀಟ್ರಿಗೆ ಮಿನಿಮಮ್ 3,000 ರೂಪಾಯಿ ರನ್ನಿಂಗ್ ಅನ್ನೋದನ್ನಾದರೂ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನಿಗೆ ಬಂದು ಕೊನೆಗೆ ಒಂದು ಡಿಸೈನ್ ಮಾಡಿದೆ. ಓಕೆನಾ, ಇವತ್ತು ಫಸ್ಟು, ಆಯಿತಾ. ಅದಕ್ಕೋಸ್ಕರ ನೋಡೋಣ, ಆದಷ್ಟು ಕಡಿಮೆ ಕಿಲೋಮೀಟರ್ಗೆ ರನ್ ಆಗಬೇಕು ಗಾಡಿ, ಬಟ್ ಅರ್ನಿಂಗ್ಸ್ ಒಂದು 3,000 ರೂಪಾಯಿ ಆಗಬೇಕು. ನೋಡೋಣ ಯಾವ ಥರ ಆಗುತ್ತೆ ಏನು ಎತ್ತ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇ ವೆಯ್ಟ್ ಮಾಡ್ತೀನಿ, ಹಿಂಗೆ ಯಾರು ಬುಕ್ಕಿಂಗ್ಸ್ ಬಂದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಎಷ್ಟಾಗುತ್ತೆ ಏನು ಎಲ್ಲಿಂದ ಡ್ಯೂಟಿ ಮಾಡ್ತೀನಿ ಅನ್ನೋದನ್ನ ಗೊತ್ತಾಗಬೇಕು ಅಂದರೆ ನೀವು ಕೊನೆಯವರೆಗೂ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ, ಓಕೆನಾ. ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಕಣ್ಣೂರು, ಸ್ಟ್ರೈಟು ಅದು ಅಲ್ಲಿ ಇದೆಯಲ್ಲ ಜಂಕ್ಷನ್, ಅದು ಕಣ್ಣೂರು ಸರ್ಕಲ್ಲು. ಎಲ್ಲ ಬಾರು ಪಬ್ಬು ರೆಸ್ಟೋರೆಂಟ್ಗಳೆಲ್ಲ, ರೆಸ್ಟೋರೆಂಟ್ ಎಲ್ಲ ಜಗಮಗ ಗೈಸ್, ಫುಲ್ ಮಿಂಚಿಸ್ತವ್ರೆ. ಸೊ ಟೈಮ್ ನೋಡಿ ತೋರಿಸಿರಲಿಲ್ಲ, ಇಲ್ಲೇ ಕಾಣಿಸುತ್ತೆ ಗಾಡಿ 11:02. CNG ಬಂದ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಓಡಿದೆ, ನಾನು 0 ಮಾಡ್ಬಿಡ್ತೀನಿ ಕಿಲೋಮೀಟ್ರನ್ನ. ಸೊ 0 ಆಗಿದೆ, ಕಿಲೋಮೀಟ್ರ್ 0 ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ಎಂಡ್ ಆಫ್ ದ ಡೇ ಎಷ್ಟಾಗುತ್ತೆ ಏನು ನೋಡೋಣ ಅಂತ. ಗೈಸ್, ಹ್ಯಾಪಿ ನ್ಯೂ ಇಯರ್ ಗೈಸ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಯಾರ್ಯಾರಿಗೆ ಬರೋ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಿಲ್ಲ, ಸೊ ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ಏನೇನು ಅಂದ್ಕೊಳ್ತೀರ ಎಲ್ಲರಿಗೂ ಒಳ್ಳೇದಾಗಲಿ. ಹೋದ ವರ್ಷ ಏನೇನು ಕನಸು ನಂದು ನೆರವೇರಿರಲಿಲ್ಲ, ಸೊ ಅದನ್ನೆಲ್ಲ ಕೂಡ, ಅದ್ರ ಜೊತೆಗೆ ಹೊಸ ಕನಸುಗಳು ಕೂಡ, ಹೊಸ ಆಸೆಗಳು ಕೂಡ ಇದ್ದಾವೆ. ಸೊ ಅದನ್ನೆಲ್ಲ ಕೂಡ ಅಚೀವ್ ಮಾಡಬೇಕು. ಸೊ ನಮಗೂ ಕೂಡ ತುಂಬಾ ಕಮಿಟ್ಮೆಂಟ್ಗಳಿದ್ದಾವೆ. ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟ್ 12:01 ಆಗಿದೆ ಈಗ ಟೈಮು, ನೋಡ್ಬೋದು. ಇಲ್ಲೇ ಇದ್ದೀನಿ ಗೈಸ್, ಆಯಿತಾ. ಸೊ ಇವಾಗ ಒಂದು ಡ್ಯೂಟಿ ಇದೆ, ತೊಗೊಂಡಿದ್ದೀನಿ ಆ್ಯಕ್ಚುಲಿ, ಹೋಗ್ಬೇಕು ಇವಾಗ. ಸೊ ಒಂದು ಇದೆ ರಿಸರ್ವೇಷನ್ ಟ್ರಿಪ್ಪು. ಟೋಟಲ್ ಬಂದ್ಬಿಟ್ಟು 329 ರೂಪಾಯಿ ಇದೆ.
ನೋಡಿ ಇಲ್ಲಿ ಮಿಟಿಗಾನಲ್ಲಿ ಪಿಕಪ್ಪು, ಡ್ರಾಪ್ ಬಂದ್ಬಿಟ್ಟು ಮಹಾದೇವ ಸೇವಾನಗರ ಡ್ರಾಪು. ಸೊ ಹತ್ತತ್ರ ಒಂದು ಜಾಸ್ತಿ ಇಲ್ಲ, ಇದು 16 ಕಿಲೋಮೀಟ್ರ್ ಡ್ರಾಪು. ಹತ್ರ ಪಿಕಪ್ ಬಂದ್ಬಿಟ್ಟು ಎಷ್ಟು ನೋಡ್ಬೋದು ಸೆಲೆಬ್ರೇಷನ್ ಯಾವ ಥರ ಮಾಡ್ತಿದ್ದಾರೆ ಅಂತ. ಉಲ್ಟಾ ಹೋಗ್ತಾರೆ ಗೈಸ್, ಪಟಾಕಿ ಹೊಡೆದು ಬೂಸ್ಟ್ ಮಾಡ್ತಾರೆ ಅಂತೇಳಿ ಒಂದು 2-3 ಕಿಲೋಮೀಟ್ರ್ ಇದೆ ಪಿಕಪ್ಪು. ಬನ್ನಿ ಕರೆಕ್ಟಾಗಿ ಡ್ಯೂಟಿನ 12 ಗಂಟೆಗೆ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಒಂದು 550 ಮೀಟ್ರ್ ಇದೆ. ಸೊ ಇಲ್ಲೇ ಬಾಗ್ಲೂರ್ಗೆ ಹೋಗೋ ರೋಡಲ್ಲಿ ಒಂದು ಪಬ್ ಇದೆ, ವೈಲ್ಡ್ ಲೈಫ್ ಅಂತೇನೋ ಯಾವುದೋ ವೈಲ್ಡ್ ಕೆಫೆ ಅಂತ ಯಾವುದೋ ಒಂದು ಪಬ್ ಇದೆ, ಹೊಸ ಪಬ್ ಇದು ಈ ರೋಡಲ್ಲಿ ಆಗಿರೋದು. ಸೊ ಇಲ್ಲೇ ಪಿಕಪ್ಪು. ಸೊ ಇಲ್ಲಿಂದ ಏನೆಲ್ಲ ಫುಲ್ ಸಿಕ್ತು, ಫುಲ್ ಟೈಟ್ ಆಗ್ಬಿಟ್ಟವ್ರೆ, ನಡೆಯೋಕ್ಕೂ ಶಕ್ತಿ ಇಲ್ಲ, ದೂರ ಹಾಕೊಂಡು ಹೋಗ್ತಾವ್ರೆ ಗೈಸ್ ರೋಡಲ್ಲಿ. ಸ್ವಲ್ಪ ಲೊಕೇಶನ್ ಬಂದೆ, ತೋರಿಸ್ತೀನಿ ಇದು ಯಾವ ಪಬ್ ಅಂತ. ನೋಡಿ ಇಲ್ಲಿ ಮುಂದೆ ಗಾಡಿಗಳು ನಿಂತ್ಕೊಂಡಿದ್ದಾವೆ ನೋಡಿ ಇಲ್ಲೇ. ಸೊ ಮೆಸೇಜ್ ಹಾಕ್ಬಿಡೋಣ, ಮೆಸೇಜ್ ಹಾಕ್ಬಿಟ್ಟು ಒಂದು ರೌಂಡ್ ಕಾಲ್ ಮಾಡ್ಬಿಡೋಣ. ಇದು ಯಾಕೋ ಡ್ಯೂಟಿ ಲೊಕೇಶನ್ ಬಂದು ವೆಯ್ಟ್ ಮಾಡಾಯ್ತು ಹತ್ತತ್ರ ಒಂದು 10 ನಿಮಿಷ ತನಕ. ಟೈಮರ್ ಕೂಡ ಮುಗೀತು, ಬಟ್ ರೆಸ್ಪಾನ್ಸ್ ಮಾಡ್ತಿಲ್ಲ ನೋಡಿ. ಮೆಸೇಜ್ ಮಾಡಿದ್ದೀನಿ, ಕಾಲ್ ಮಾಡಿದ್ದೀನಿ ಸುಮಾರು ಸಲ, ರೆಸ್ಪಾನ್ಸ್ ಮಾಡ್ತಿಲ್ಲ. ಸುಮ್ಮನೆ ವೆಯ್ಟ್ ಮಾಡಿದ್ರೆ ಟೈಮ್ ವೇಸ್ಟು. ಸೊ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಡಿಡ್ ನಾಟ್ ಶೋ ಅಪ್ ಅಂದ್ಬಿಟ್ಟು ಹಾಕ್ಬಿಟ್ಟು ಕ್ಯಾನ್ಸಲ್ ಟ್ರಿಪ್ ಕೊಟ್ಟು ಹಾಕ್ತೀನಿ ಗೈಸ್. ಸುಮ್ಮನೆ ಟೈಮ್ ವೇಸ್ಟು ಆಯಿತಾ. ಬೇರೆ ಡ್ಯೂಟಿಗೆ ಬಂದರೆ ಎತ್ಕೊಂಡು ಹೋಗೋಣ. ಸೊ ಓಕೆ, ಅದು ಬಂತು. ಸೊ ಇಲ್ಲಿಂದನೇ 166 ರೂಪಾಯಿ ಯಲಹಂಕ ಡ್ರಾಪು ಇದು. ಬನ್ನಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋಣ ಆಯ್ತಾನ. ಇದು ಅಮೂಲ್ಯ ಗೋಲ್ಲ ನಮಗೆ ಅಟ್ ರೋಡ್ ಹೋಗಿ ಬರ್ತಾರೆ. ಓಕೆ ಥ್ಯಾಂಕ್ಸ್. ಸಾರಿ ಓಕೆ. ಹ್ಯಾಪಿ ನ್ಯೂ ಇಯರ್ ಬ್ರೋ, ಎಂಜಾಯ್ ದ ನ್ಯೂ ಇಯರ್ ಬ್ರೋ. ಯಾವ ರೇಂಜ್ ಗೋಲ್ನ ಕೊಡ್ತಾವನೆ ಅಂತಂದರೆ 170 ರೂಪಾಯಿ, 169 ರೂಪಾಯಿ ಡ್ರಾಪು. ಫೈನಲ್ ಡ್ರಾಪ್ ಮಾಡಾಯಿತು. ಇನ್ನೊಂದು ಯಾವುದೋ ಬಂದಿದೆ ಗೈಸ್. ಇವಾಗ ಡ್ರಾಪ್ ಮಾಡಿದ್ನಲ್ಲ ಮೊದಲನೇದು, ಏನು ಹೆವಿ ರೋದನೆ ಕೊಟ್ಟ ಬಾ ಅಂದರೆ 3 ಜನ ಬಂದಿದ್ದು. ನನ್ನ ಪಕ್ಕ ಮುಂದ್ಗಡೆ ಕುತ್ಕೊಂಡಿದ್ದಂತೂ ಪೂರ್ತಿ ನಿಷೇಧ ಅವನೇ. ಅವ್ನು ಮಾತಾಡ್ತೀಯ ಅದು ಅವನಿಗೆ ಗೊತ್ತಿಲ್ಲ. ತಲೆ ತಿಂದ ಅಂದ್ಕೊಳ್ಳಿ, ಹೊಸಿ ತಲೆ ತಿಂದಿಲ್ಲ ಮಾತ್ರ ಆಯ್ತಾ. ಇವಾಗ ಲಾಸ್ಟ್ ನೋಡ್ಬೇಕಿತ್ತು ನೀವು. ಈಗ ಫುಲ್ ಕುಡಿದ್ಬಿಟ್ಟವನೇ ಅನ್ಕೊಂಡು ನನಗಂತೂ ಅವ್ರಿಗಂತೂ ಅನ್ಸ್ಬಿಟ್ಟಿರ್ತದೆ. ಇಬ್ರು ಫ್ರೆಂಡ್ಸ್ ಯಾರು ಬಂದಿದ್ರು ಫ್ರೆಂಡ್ಸ್ಗಳಿವರು, ಇನ್ನಿಬ್ರಿಗೆ ಅನ್ಸ್ಬಿಟ್ಟಿರ್ತದೆ. ಇವ್ನ ನಮ್ಮ ಮಗನ ಯಾಕಾರ ಕರ್ಕೊಂಬಂದು ಮುಂದೆ ಅನ್ಸ್ಬಿಟ್ಟಿರ್ತದೆ. ಇಬ್ರು ನಾರ್ಮಲ್ ಆಗಿ ಅವ್ರೆ, ಅವನೊಬ್ಬ ಮಾತ್ರ ಹೆವಿ ರೋದನೆ ಕೊಟ್ಬಿಟ್ಟ ಅಂದ್ಕೊಳ್ಳಿ ಮಾತ್ರ. ಈಗ 2ನೇದಕ್ಕೆ ಬಂದೆ ಲೊಕೇಶನ್ಗೆ. ಟೈಮ್ ಬಂದ್ಬಿಟ್ಟು 1:30 ಆಯಿತಾ. ಸೊ ಇವರು ಏನೋ ಮೆಸೇಜ್ ಮಾಡಿದರು, ಸ್ವಲ್ಪ ಹೊತ್ತು 1:15 ಇರೋದು ಇದು. ಬಟ್ ಇನ್ನೊಂದು 15 ನಿಮಿಷ ವೆಯ್ಟ್ ಮಾಡಿ ಎಷ್ಟು ಅಂತ ನೋಡಿ, ಇಲ್ಲಿ ಮೆಸೇಜ್ ಕಾಣಿಸಿರುತ್ತೆ. ಸೊ ಅದಕ್ಕೆ ಏನೇನು ಬಂದುಬಿಟ್ಟಿದ್ದೀನಿ, ವೆಯ್ಟ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮರ್ ಕೂಡ ಆನ್ ಆಗಿದೆ ಅದರದ್ದು ಆಯಿತಾ. ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟು ಇದು 166 ರೂಪಾಯಿ. ಮತ್ತು ಅದಕ್ಕಿಂತ ಮುಂಚೆ ಒಂದು ಲೊಕೇಶನ್ಗೆ ಹೋದ್ಮೇಲೆ ಕಸ್ಟಮರ್ ಬರಲಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ನಲ್ಲ, ಸೊ ಅದ್ರದ್ದು ಬಂದ್ಬಿಟ್ಟು 59 ರೂಪಾಯಿ ಆಯಿತಾ. ಸೊ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. 100 ಎಷ್ಟು, ಒಂದು ನಿಮಿಷ,
166. ಬಟ್ ಇದು 166 ರೂಪಾಯಿ ಇದ್ದಿದ್ದು ಬಂದ್ಬಿಟ್ಟು 200 ರೂಪಾಯಿ ಪೇ ಮಾಡೋದು ಕಸ್ಟಮರು. ಸೊ 200 ರೂಪಾಯಿನ ಕೌಂಟ್ ತೊಗೊಳ್ತೀನಿ ನಾನು, ಆಯಿತು. ಎಕ್ಸ್ಟ್ರಾ ಮಾಡಿರೋದೆ 200 ರೂಪಾಯಿ ಪ್ಲಸ್ ಇದೊಂದು 59 ರೂಪಾಯಿ ಕ್ಯಾನ್ಸಲೇಷನ್ ಫೀಸು. ಸೊ 59 ರೂಪಾಯಿ, 259 ರೂಪಾಯಿ ಟೋಟಲ್ ಆಗೈತೆ ಅರ್ನಿಂಗ್ಸ್ ಇಲ್ಲಿ ತನಕ. ಸೊ ಎರಡನೇದು ಡ್ರಾಪ್ ಮಾಡಿದೆ. ಎವಿ ಬೇಜಾನ್ ಬ್ಯಾಕ್ ಟು ಬ್ಯಾಕ್ ಬುಕ್ಕಿಂಗ್ ಇದ್ದಾವೆ. ಬಟ್ ಇದನ್ನು ಡ್ರಾಪ್ ಮಾಡಿರೋದು, ಡ್ರಾಪ್ ಮಾಡೋಕ್ಕೆ ಟೈಮು ಸಾಕಾಗ್ತಿಲ್ಲ. ರೋಡೆಲ್ಲ ಕ್ಲೋಸ್ ಮಾಡಿರೋದ್ರಿಂದ ಎವಿ ಪ್ರಾಬ್ಲಮ್ ಆಗ್ತೈತೆ. ಅಂದರೆ ಎಲ್ಲ ಬ್ರಿಡ್ಜ್ ಎಲ್ಲ ಫ್ಲೈಓವರ್ ಮಾಡಿಲ್ಲ, ಮೇನ್ ರೋಡಲ್ಲಿ ಇರೋದೆಲ್ಲ ಬಿಟ್ಟಿದ್ದಾರೆ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಅರ್ನಿಂಗ್ಸ್ ಆಗೈತೆ ಏನು ಎತ್ತ ಅಂತ. ಇವಾಗ ಡ್ರಾಪ್ ಮಾಡಿದ್ದು 294 ರೂಪಾಯಿ, 50 ರೂಪಾಯಿ ಎಕ್ಸ್ಟ್ರಾ ಕೊಟ್ರಿ ಇವ್ರಿಗೆ, ಆಯಿತಾ. ಇದಕ್ಕೆ 294 ಆ್ಯಡ್ ಮಾಡಿದ್ದೀನಿ, ಪ್ಲಸ್ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದು 603 ರೂಪಾಯಿ ಆಗೈತೆ ಅಲ್ಲಿ ತನಕ ಅರ್ನಿಂಗ್ಸು. 2:20 ಟೈಮು ನೋಡಿ. ಬಂದು ಇಲ್ಲಿ ಕಸ್ಟಮರ್ ಲೊಕೇಶನ್ ಬಂದು ಕಾಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿರಿ ಅಂತ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕು? ಹಾಂ, ಮಾಡಲಿ ಕ್ಯಾನ್ಸಲ್ಲು, ನನಗೇನಿಲ್ಲ. ನನಗೆ ಇದು ಕೊಡ್ತಾನೆ, ಏನು ಕ್ಯಾನ್ಸಲೇಷನ್ ಫೀಸ್ ಕೊಡ್ತಾನೆ. ಹತ್ತತ್ರ 59 ರೂಪಾಯಿನ ಕೊಡ್ಬೋದೇನೋ. ಮಾಡೇ ನೋಡಿ ಇನ್ನು ಕ್ಯಾನ್ಸಲ್. ವೆಯ್ಟ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ, ಮಾಡಿಲ್ಲ. चार साथ करते हैं, ठीक है? ओके, थैंक यू. ಗೈಸ್, ಡ್ರಾಪ್ ಮಾಡಿದೆ. ಇನ್ನೊಂದು ಏರ್ಪೋರ್ಟ್ ಡ್ಯೂಟಿ ಬಿತ್ತು, ಅದು ಕ್ಯಾನ್ಸಲ್ ಆದ್ಮೇಲೆ ಇನ್ನೊಂದು ಬಂತು. ಎಷ್ಟು ಕೊಡ್ತಾನೆ ನೋಡೋಣ. ಇದೆ ಈ ಏರ್ಪೋರ್ಟಿಂದ ನನಗೆ ಟೋಕನ್ ಹೊಡೆದ್ರೆ ಹೋಗಲ್ಲ, ನಾನು ಹೊಡಿತಾವನೆ, ಹೋಗಲ್ಲ ಗೈಸ್. ಓಕೆನಾ, 385 ರೂಪಾಯಿ ಕೊಟ್ಟಿದ್ದಾನೆ. ಆಗಲೇ ಕ್ಯಾನ್ಸಲ್ ಆಗಿದೆ 59 ರೂಪಾಯಿ. ಇದು 385 ರೂಪಾಯಿ. ₹530 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಅವನು ಪ್ಯಾಸೆಂಜರ್ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟ, ₹580 ರೂಪಾಯಿ ಕೊಟ್ಟ. ಓಕೆನಾ, 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಟೈಮ್ ಬಂದ್ಬಿಟ್ಟು 4:02. 300 ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. 59 ಆಗಲೇ ಕ್ಯಾನ್ಸಲ್ ಆಗಿರೋದು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ಲಸ್ 385 ಪ್ಲಸ್ ಈಗ ಈ ಪ್ಯಾಸೆಂಜರ್ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಅದು ಹಾಕೊಳ್ಳೋಣ. 1097 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಇಷ್ಟೇನಾ? ಏನೋ ಅಂದ್ಕೊಂಬಂದೆ ನಾನು. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ 4,500 ರೂಪಾಯಿ ಮಾಡೋಣ ಅಂತ ಅಂದ್ಕೊಂಡ್ಬಂದಿದ್ದೀನಿ ಅಂತಂದೆ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಇವಾಗ ನೋಡಿದ್ರೆ 4 ಗಂಟೆ ಆಗೈತೆ, 1097 ರೂಪಾಯಿ ಆಗೈತೆ ವಯಸ್ಸು ಅಷ್ಟೇ. 12 ಗಂಟೆಗೆ ಆನ್ ಮಾಡ್ಕೊಂಡಿದ್ದೆ ಡ್ಯೂಟಿ. ಇರಲಿ, ಪರವಾಗಿಲ್ಲ, ಬನ್ನಿ ನೋಡುವ. ಇವಾಗ ಟೀ ಟೈಮು, ಗಾಡಿ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಟೀ ಕುಡಿಯೋಕ್ಕಂತ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇನ್ನೊಂದು ಬೇಗೂರು ರೋಡಿಂದ ಬರ್ತಾ ಇರ್ಬೇಕಾದ್ರೆ ಇನ್ನೊಂದು ಕೊಟ್ಟಿದ್ದ, ಇಲ್ಲಿ ದ್ವಾರಕಾನಗರ ಡ್ರಾಪು. ಸೊ 124 ರೂಪಾಯಿ ಕೊಟ್ಟಿದ್ದಾನೆ, ತೊಗೊಂಡಿದ್ದೀನಿ. ಸೊ ಡ್ರಾಪ್ ಆಯಿತು ಗೈಸ್. ಓಕೆನಾ, ಸೊ ಟೋಟಲ್ಲು
124 ಅಲ್ಲ, ಇದಕ್ಕೆ ಆ್ಯಡ್ ಮಾಡ್ಕೊಂಬೋಣ ಅಕೌಂಟು. ಇಲ್ಲಿ 124 1221 ರೂಪಾಯಿ ಆಗೈತೆ. ಟೈಮ್ ಬಂದ್ಬಿಟ್ಟು ನೋಡ್ತಾ ಇರ್ತೀರಾ, 4:56 ಆಯಿತು. ಇಲ್ಲಿ ತನಕ 1221 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಇಲ್ಲ ದ್ವಾರಕಾನಗರ ಹತ್ರ ಇದ್ದೀನಿ ಈಗ. ಇನ್ನೊಂದು ಬುಕ್ಕಿಂಗು ಬಂತು, ಸೊ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಇಂಟರ್ಸಿಟಿ ಬುಕ್ಕಿಂಗು, ಓಕೆನಾ. ಸೊ ಎಲ್ಲಿಗೆ ಏನು ಎತ್ತ ಅನ್ನೋದು ನಿಮಗೆ ಮುಂದೆ ಹೇಳ್ತೀನಿ. ಅಂದರೆ ಲಾಸ್ಟ್ ಈ ಒಂದು 2-3 ವೀಡಿಯೋಸಲ್ಲಿ ಏನು ಹಾಕಿದ್ದೆ, ಒಂದು ಇಂಟರ್ಸಿಟಿಗೆ ಹೋಗಿದ್ದೆ. ಸೊ ಅದೇ ಲೊಕೇಶನ್ಗೆ ನಾನು ತೊಗೊಂಡಿದ್ದೀನಿ. ಲೊಕೇಶನ್ ನನಗೂ ಬಂದಿದ್ದೀನಿ ನೋಡಿ, ಕಾಣಿಸ್ತಿರತ್ತೆ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಅಪಾರ್ಟ್ಮೆಂಟು. ಸೊ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡಿಲ್ಲ, ಮೆಸೇಜು ಹಾಕಿದ್ದೀನಿ. ಸೊ ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ರಿಪ್ಲೈ ಮಾಡ್ತಾರೆ ಏನು ಎತ್ತ ಅಂತ. 5:15 ಇರೋದು, ಟೈಮ್ ಬಂದ್ಬಿಟ್ಟು 5:08 ಇವಾಗ. ಗೈಸ್, ಇಂಟರ್ಸಿಟಿ ಕರ್ಕೊಂಡ್ಬಂದೆ ನೋಡಿ, ಇದೇ ಟೆಂಪಲ್ಲು ಘಾಟಿ ಸುಬ್ರಹ್ಮಣ್ಯ. ತಿರ್ಗಾ ಮೊನ್ನೆ ತಾನೇ ಬಂದಿರುತ್ತೆ, ತಿರ್ಗಿ ಇವಾಗಲೂ ಕರ್ಕೊಂಡ್ಬಂದಿದ್ದೀನಿ ಇಂಟರ್ಸಿಟಿ. ಸೊ 6:55 ಬಂದು ರೀಚ್ ಆದೆ, ಹೋಗಿದ್ದಾರೆ ಇವಾಗ. ಸೊ ನಾನು ಪಾರ್ಕಿಂಗ್ ಹಾಕ್ಬಿಟ್ಟು ಗಾಡಿನಾಗ ನಿದ್ದೆ ಇಲ್ಲ, ಕರ್ಕೊಂಬಂದು ಡ್ರಾಪ್ ಮಾಡ್ಬಿಟ್ಟಿಲ್ಲ, ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು. ಇದು ಹೆಂಗಿದೆ ಪ್ಯಾಕೇಜ್, ಇದು ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಫಸ್ಟ್ ಟೈಮ್ ಬರ್ತಿರೋದು ಅನ್ಸುತ್ತೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯಗೆ. ಏನೋ ಅವರು ಧರ್ಮಸ್ಥಳ ತಿರುಪತಿ ಥರ ರೇಷ್ ಇರುತ್ತೆ, ತುಂಬ ಲೇಟ್ ಆಗುತ್ತೆ ಹೋದ್ರೆ ಬರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನೋ 12 ಅವರ್ ಪ್ಯಾಕೇಜ್ ಬುಕ್ ಮಾಡೋರೆ ಗೈಸ್, ಆಯಿತಾ. 12 ಅವರ್ ಪ್ಯಾಕೇಜ್ ಬುಕ್ ಮಾಡೋರೆ. ನನ್ನ ಪ್ರಕಾರ ಅವರು 12 ಅವರ್ ಹೋಗಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಎಷ್ಟೊತ್ತಾಗತ್ತೆ ಏನು ಎತ್ತ ಅಂತ. ಇದು ಬೇರೆ ಕಡೆ ಎಲ್ಲ ರಶ್ ಇರತ್ತಲ್ಲ ದೇವಸ್ಥಾನ, ಆ ಥರ ರಶ್ ಇರುತ್ತೆ ಅಂದ್ಕೊಂಡು ಅಷ್ಟು ಬುಕ್ ಮಾಡಿದ್ದಾರೆ ಅನ್ಸುತ್ತೆ. ಥಿಂಕ್ ಒಂದು 2-3 ಅವರ್ ಅಷ್ಟೇ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಆಲ್ಮೋಸ್ಟ್ ಈಗ 6:45 7 ಗಂಟೆ, ಜನನೂ ಯಾರೂ ಇಲ್ಲ ಇವಾಗ ದೇವಸ್ಥಾನದಲ್ಲಿ. ಬೇಗ ಬಂದುಬಿಡ್ತಾರೆ, ಬೇಗ ಬಂದರೆ ಬೇಗ ಮುಗಿಯುತ್ತೆ ಅಷ್ಟೇ. ನಿಮಗೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಡ್ರಾಪ್ ಮಾಡಿದ್ಮೇಲೆ ನಿಮಗೆ ತಿರ್ಗಾ ಈ ಟ್ರಿಪ್ದು ಅರ್ನಿಂಗ್ ಎಷ್ಟಾಯಿತು ಮತ್ತು ಟೋಟಲ್ಲು ಟ್ರಿಪ್ ಎಷ್ಟಾಯಿತು ಅರ್ನಿಂಗ್ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಲಾಸ್ಟ್ ಟ್ರಿಪ್ ಆಗುತ್ತೆ ಗೈಸ್. ಲಾಸ್ಟ್ ವೀಡಿಯೋದಲ್ಲೂ ಲಾಸ್ಟ್ ಟ್ರಿಪ್ ಇದೇ ಒಂದು ಇಂಟರ್ಸಿಟಿಗೆ ಬಂದು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೆ, ಲಾಸ್ಟ್ ಟ್ರಿಪ್ ಆಗಿತ್ತು. ಅದೇ ಟ್ರಿಪ್ನ ಲಾಸ್ಟ್ ಮಾಡಿದ್ದೆ ಅವತ್ತಿನ ದಿನದ್ದು. ಸೊ ಇವತ್ತು ಕೂಡ ಹಂಗೆ ಅದೇ ಥರ. ಟೈಮ್ ಬಂದ್ಬಿಟ್ಟು 10:49 ಸ್ಕ್ರೀನಲ್ಲಿ ಹಾಕಿದ್ದು ನೋಡ್ಕೊಳ್ಬೋದು. ಸೊ ಘಾಟಿಗೆ ಹೋಗಿದ್ನಲ್ಲ, ಸೊ ಇದು ಕರ್ಕೊಂಬಂದು ಡ್ರಾಪ್ ಮಾಡಿದೆ. 2,576 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ. ಬಟ್ ನಾನು ಬಂದ್ಬಿಟ್ಟು 100 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ 50 ರೂಪಾಯಿ ಅಪ್ ಆ್ಯಂಡ್ ಡೌನ್ ಟೋಲ್, 100 ರೂಪಾಯಿ ಟೋಲ್ ತೊಗೊಂಡಿದ್ದೀನಿ. ಸೊ ಕಂಪ್ಲೀಟ್ ಟ್ರಿಪ್ ಹೋಗೋಣ. ಸೊ ಇದು ತಿರ್ಗಾ ಮರ್ತಿ ಹೋಗುತ್ತೆ ಗೈಸ್. ಒಂದು ನಿಮಿಷ, ಪಿನ್ ಪ್ರತಿ ಸಲ ಪಿನ್ ಮಾಡ್ತದೆ ಮೇಡಮ್. ಪಿನ್ ಬೇಕಿತ್ತು, 8 ಪಿನ್ ಇರುತ್ತೆ ನೋಡಿ. ಮೇಡಮ್ 3622. ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಯಿತು. ಗೈಸ್ ಆಯಿತು. ಒಂದು ನಿಮಿಷ, ಫೋನ್ ಫುಲ್ ಹ್ಯಾಂಗ್ ಆಗ್ತಾಯಿದೆ ಗೈಸ್. ಡ್ಯೂಟಿ ಅದು ತೊಗೊಂಬಿಟ್ಟೆ, ಆಗಲ್ಲ ಗೈಸ್ ಮಾಡೋಕ್ಕೆ. ನಿದ್ದೆ ಇದು ಮಾಡ್ತಾಯಿದ್ದೀನಿ. ನೋಡ್ಬೋದು, ನನಗೆ ಬಂದ್ಬಿಟ್ಟು 2,164 ರೂಪಾಯಿ ನನಗೆ ಕೊಟ್ಟಿದ್ದಾನೆ, ಆಯಿತಾ. ಟೋಟಲ್ ಬಂದ್ಬಿಟ್ಟು 12 ಅವರ್ ಪ್ಯಾಕೇಜು. ಬಟ್ 12 ಅವರ್ ಯೂಸ್ ಮಾಡ್ಕೊಳ್ಳಿಲ್ಲ ಇವರು. ಕಿಲೋಮೀಟ್ರ್ ಮಾತ್ರ 86 ಕಿಲೋಮೀಟ್ರ್ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು 90 ಕಿಲೋಮೀಟ್ರ್ ಕೊಟ್ಟಿದ್ದ ಲಿಮಿಟು, ಇನ್ನು 4 ಕಿಲೋಮೀಟ್ರ್ ಅವ್ರ ಕಡೆ ಇತ್ತು. ಅವರ್ ಮಾತ್ರ ಬೆನಿಫಿಟ್ ಅಷ್ಟೇ ನಮಗೆ. ಟೋಟಲ್ ಬಂದ್ಬಿಟ್ಟು 2,164 ರೂಪಾಯಿ ಅಲ್ವಾ. ಇದನ್ನು ಕೂಡ ಆಡ್ ಮಾಡ್ಕೊಳ್ಳೋಣ ಅರ್ನಿಂಗ್ಸ್ಗೆ. 2,164 ಎಸ್ ನೋಡಿ, ಅದು ಆ್ಯಡ್ ಮಾಡಿದ್ದೀನಿ. ಟೋಟಲ್ ಬಂದ್ಬಿಟ್ಟು 3,385 ರೂಪಾಯಿ ಟೋಟಲ್ಲು. ಹತ್ತತ್ರ ಒಂದು 11 ಅವರ್ ಲಾಗಿನ್ ಅಂದ್ಕೊಳ್ಳಿ, ಆಯಿತಾ. 12 ಗಂಟೆ ನೈಟ್ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿನ. ಸೊ ಟೈಮ್ 10:53. ಸೊ 1 ಅವರ್ ಕಡಿಮೆ ಇದೆ 12 ಅವರ್ಗೆ. ಸೊ 12 ಅವರ್ ಕೌಂಟ್ ತೊಗೊಳ್ಳೋಣ. 12 ಅವರ್ಗೆ ಬಂದ್ಬಿಟ್ಟು 3,385 ರೂಪಾಯಿ ಟೋಟಲ್. ನಾನು ಗಾಡಿ ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತ ತೋರಿಸೋದಾದರೆ 172 ಕಿಲೋಮೀಟ್ರ್ ಓಡೈತೆ. ಸೊ ನೋಡ್ಬೋದು, ಕಿಲೋಮೀಟ್ರು ಕಾಣಿಸ್ತಿರುತ್ತೆ ಅನ್ಕೊಂತ 173 ಕಿಲೋಮೀಟ್ರ್ ಓಡೈತೆ, ಆಯಿತಾ. ಟೋಟಲ್ ಒಂದು ಓಡಿರೋದು. ಐ ಥಿಂಕ್ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಜನವರಿ 1st
ಎಸ್ ಇನ್ಮೇಲೆ ಬರೋ ವಿಡಿಯೋಗಳಲ್ಲಿ ಒಂದು ಬುಕ್ ಮೇಂಟೈನ್ ಮಾಡಬೇಕು ಡೈರಿ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ಮತ್ತು ಪ್ರತಿ ವಿಡಿಯೋದಲ್ಲೂ ಎಂಡಲ್ಲಿ ಹಾಕ್ತೀನಿ ಯಾವ ಡೇಟಲ್ಲಿ ಎಷ್ಟು ಅರ್ನಿಂಗ್ಸ್ ಆಯಿತು ಅಂತ. ನಿಮಗೆ ವೀಕ್ಲಿ ಎಷ್ಟು ಮಾಡಿದ್ದೀನಿ ಅಥವಾ ಮಂತ್ಲಿ ಎಷ್ಟು ಮಾಡಿದ್ದೀನಿ ಅಂತ ನಿಮ್ಗೆ ಅಲ್ಲಲ್ಲೇ ಕೌಂಟ್ ಸಿಕ್ಬಿಡುತ್ತೆ. ನಾನು ಹೇಳೋದೇ ಅವಶ್ಯಕತೆ ಇರೋದಿಲ್ಲ ಆಯಿತಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್. ಸಿಯಾ.